ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಪಿಶಾಚಿಯಾದ ಕತೆ ನಿಮಗೆ ಗೊತ್ತೇ? ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಜೊತೆ ಇರಲು ಒಪ್ಪದೆ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದು ಯಾಕೆ ಗೊತ್ತೇ? ರಾಘವೇಂದ್ರ ಸ್ವಾಮಿಗಳು ಮಾಡಿದ ತಪ್ಪಾದರೂ ಏನು? ಅಷ್ಟಕ್ಕೂ ಅವರ ಪತ್ನಿ ಪಿಶಾಚಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೇನು ಗೊತ್ತಾ? ಈ ರೀತಿ ರಾಘವೇಂದ್ರ ಸ್ವಾಮಿಗಳ ಅಚ್ಚರಿ ರಹಸ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ರಾಘವೇಂದ್ರ ಸ್ವಾಮಿಗಳ ನಿಜವಾದ ಹೆಸರು ವೆಂಕಟನಾಥ ಅಂತ. ಈ ವೆಂಕಟನಾಥನು ಬಾಲ್ಯದಲ್ಲಿಯೇ ತುಂಬ ಬುದ್ಧಿವಂತ ಹುಡುಗನಾಗಿದ್ದ. ಇವರು ತಂದೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡಿರುತ್ತಾನೆ. ಆಗ ಮನೆಯ ಜವಾಬ್ದಾರಿ ರಾಘವೇಂದ್ರ ಸ್ವಾಮಿಗಳ ಅವರ ಅಣ್ಣ ಅಂದರೆ ವೆಂಕಟನಾಥನ ಅಣ್ಣ ಗುರುರಾಜನ ಮೇಲೆ ಬೀಳುತ್ತೆ. ಹೀಗೆ ವೆಂಕಟನಾಥನು ಬೆಳೆದು ದೊಡ್ಡವನಾಗ್ತಾನೆ. ನಂತರ ಶ್ರೀಮಂತ ಕುಟುಂಬದ ಸರಸ್ವತಿ ಎಂಬ ಕನ್ಯೆಯನ್ನು ಮದುವೆಯಾಗ್ತಾನೆ. ಅವರ ಮದುವೆಯಾದ ನಂತರ ಸುಧೀಂದ್ರ ತೀರ್ಥ ಎಂಬ ಕುಂಭಕರ್ಣದಲ್ಲಿ ದ್ವೈತ ವಿದ್ವಾಂಸ ಆಗಿ ವೇದಾಂತಗಳನ್ನು ವ್ಯಾಸಂಗ ಮಾಡುತ್ತಾರೆ. ವೆಂಕಟನಾಥರಿಗೆ ಲಕ್ಷ್ಮೀನಾರಾಯಣ ಎಂಬ ಗಂಡು ಮಗುವಿನ ಜನ್ಮ ಆಗುತ್ತದೆ. ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಎಷ್ಟೋ ಸಲ ತಮ್ಮ ಮನೆಯಲ್ಲಿ ತಿನ್ನಲು ಅನ್ನ ಇಲ್ಲದೆ ಹೆಂಡತಿ ಮಗುವಿನ ಜೊತೆ ಉಪವಾಸ ಇರೋ ಪರಿಸ್ಥಿತಿ ಇರುತ್ತದೆ. ಅಂಥ ಸಮಯದಲ್ಲೂ ಅಂಥ ಪರಿಸ್ಥಿತಿಯಲ್ಲೂ ಕೂಡ ದೇವರ ಮೇಲಿನ ನಂಬಿಕೆಯನ್ನು ಬಿಡಲಿಲ್ಲ. ಹೀಗಿರುವಾಗ ಒಂದು ಬಾರಿ ವೆಂಕಟನಾಥರಿಗೆ ಒಂದು ಸಮಾರಂಭಕ್ಕೆ ಬರಲು ಅವರಿಗೆ ಆಹ್ವಾನ ಬರುತ್ತದೆ. ಆಗ ಅವರು ಹೆಂಡತಿ ಮಗುವಿನೊಂದಿಗೆ ಸಮಾರಂಭಕ್ಕೆ ಹೋಗುತ್ತಾರೆ. ಆಗ ಅವರಿಗೆ ಆಹ್ವಾನ ಕೊಟ್ಟವರು ಅವರಿಗೆ ಸರಿಯಾಗಿ ಗೌರವವನ್ನು ಕೊಡದೆ ಗಂಧವನ್ನು ಅರೆಯ ಕೆಲಸವನ್ನು ಕೊಡುತ್ತಾರೆ. ಅದಕ್ಕೆ ಬೇಸರವನ್ನು ಮಾಡಿಕೊಳ್ಳದ ವೆಂಕಟನಾಥರು ಆ ಕೆಲಸಕ್ಕೆ ಗೌರವವನ್ನು ಕೊಟ್ಟು ಗಂಧವನ್ನು ತೇಯುವಕ್ಕೆ ಶುರು ಮಾಡುತ್ತಾರೆ. ತೇಯುವಾಗ ಅಗ್ನಿ ಸ್ತೋತ್ರವನ್ನು ಪಠಿಸುತ್ತಾ ಗಂಧವನ್ನು ತೇಯುತ್ತಾರೆ. ಆ ಶ್ರೀಗಂಧದ ಲೇಪನವನ್ನು ಅತಿಥಿಗಳಿಗೆ ತಮ್ಮ ಮೈಗೆ ಹಚ್ಚಿಕೊಂಡಾಗ ಆ ಗಂಧದ ಲೇಪನದಿಂದ ಮೈ ಉರಿಯಲು ಶುರುವಾಗುತ್ತದೆ. ಆಗ ಎಲ್ಲರೂ ಬಂದು ವೆಂಕಟನಾಥರಿಗೆ ಈ ಸಮಸ್ಯೆಯನ್ನು ಹೇಳಿದಾಗ ವೆಂಕಟನಾಥರು ಮತ್ತೊಮ್ಮೆ ವೈದ್ಯಕೀಯ ಮಂತ್ರವನ್ನು ಪಠಿಸುತ್ತಾ ಶ್ರೀಗಂಧದ ಲೇಪನವನ್ನು ಸಿದ್ಧಪಡಿಸುತ್ತಾರೆ. ಆ ಲೇಪನವನ್ನು ಹಚ್ಚಿಕೊಂಡಾಗ ಎಲ್ಲರ ಮೈ ಉರಿ ಇದ್ದಕ್ಕಿಂತಂತೆ ಕಡಿಮೆಯಾಗುತ್ತದೆ. ಆಗ ಎಲ್ಲರಿಗೂ ಅವರು ಮಾಡಿದ ತಪ್ಪಿನ ಅರಿವಾಗುತ್ತದೆ. ವೆಂಕಟನಾಥರಿಗೆ ಅವರೆಲ್ಲ ಕ್ಷಮೆ ಕೇಳುತ್ತಾರೆ. ಆದರೆ ವೆಂಕಟನಾಥರಿಗೆ ಗೊತ್ತಿರುವುದಿಲ್ಲ, ಅವರಿಗೆ ತಿಳಿಯದೆ ಅವರಲ್ಲಿ ಮಂತ್ರ ಸಿದ್ಧಿಯಾಗಿದೆ ಎಂದು. ಆ ನಂತರ ವೆಂಕಟನಾಥರ ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥನ ಪವಾಡವನ್ನು ತಿಳಿದು ವೆಂಕಟನಾಥನಿಗೆ ಹೇಳುತ್ತಾರೆ, ಇನ್ನು ನಾನು ಸ್ವಲ್ಪ ದಿನದಲ್ಲಿ ದೇಹವನ್ನು ತೊರೆಯಲಿದ್ದೇನೆ. ನಂತರ ಈ ಮಠಕ್ಕೆ ಪೀಠಾಧಿಪತಿ ಆಗಬೇಕು. ನೀನು ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ವೆಂಕಟನಾಥ ಅವರು ತನ್ನ ಪತಿ ಮತ್ತು ಮಗುವಿನ ಬಗ್ಗೆ ಯೋಚಿಸಿ ನಾನು ಸನ್ಯಾಸ ಆಗುವುದನ್ನು ಸರಿಯಲ್ಲ ಅಂತ ಹೇಳುತ್ತಾರೆ. ಆಗ ಗುರುಗಳು ವೆಂಕಟನಾಥ ಸಾಕ್ಷಾತ್ ಆ ಹರಿಯೇ ನನ್ನ ಕನಸಿನಲ್ಲಿ ಬಂದು ವೆಂಕಟನಾಥನೇ ಈ ಮಠದ ಪೀಠಾಧಿಕಾರಿಯಾಗಬೇಕು ಎಂದು ಸೂಚಿಸಿದ್ದಾರೆ ಎಂದಾಗ ವೆಂಕಟನಾಥನು ಇದು ನನ್ನಿಂದ ಸಾಧ್ಯವಾಗುವುದಿಲ್ಲ ಅಂತ ಅದನ್ನು ತಿರಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಮನೆಯಲ್ಲಿ ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ಕನಸಿನಲ್ಲಿ ಸರಸ್ವತಿ ದೇವಿ ಬಂದು ವೆಂಕಟನಾಥ, ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಲ್ಲ, ಕೋಟ್ಯಾಂತರ ಜನರ ನೋವನ್ನು ನೀಗಿಸುವುದಕ್ಕೆ, ಅವರ ಕಣ್ಣೀರನ್ನು ನೀಗಿಸುವುದಕ್ಕೆ. ಆದ್ದರಿಂದ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಬೇಕೆಂದು ಆಜ್ಞೆ ಮಾಡುತ್ತಾರೆ. ಆದ್ದರಿಂದ ವೆಂಕಟನಾಥ ಅವರು ಸನ್ಯಾಸತ್ವಾಗಲು ಒಪ್ಪಿಕೊಳ್ಳುತ್ತಾನೆ. ಆಗ ವೆಂಕಟನಾಥನು ಈ ವಿಷಯವನ್ನು ತನ್ನ ಹೆಂಡತಿಯಲ್ಲಿ ಹೇಗಾದರೂ ತಿಳಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಪತ್ನಿಯನ್ನು ಕರೆದು ಧನ ಬಂದರೆ ದಾರಿದ್ರ್ಯ ಹೋಗುತ್ತದೆ, ಸನ್ಯಾಸತ್ವ ಬಂದರೆ ಸಂಸಾರ ಹೋಗುತ್ತದೆ ಅಲ್ಲವೇ ಅಂತ ಹೇಳುತ್ತಾರೆ. ಆಗ ಪತ್ನಿ ಗಾಬರಿಯಿಂದ ಏನು ಹೇಳುತ್ತಿದ್ದೀರಿ
ಅಂತ ಕೇಳುತ್ತಾರೆ. ಆಗ ವೆಂಕಟನಾಥನು ಹೌದು, ನಾನು ಸನ್ಯಾಸತ್ವ ಆಗಲು ಆಜ್ಞೆಯಾಗಿದೆ ಅಂತ ಹೇಳುತ್ತಾರೆ. ಆಗ ಪತ್ನಿಯು ಬೇಡ ಬೇಡ ಸ್ವಾಮಿ, ನೀವು ಸನ್ಯಾಸತಿಯಾಗಲು ನಾನು ಅಂತಹ ತಪ್ಪು ಏನು ಮಾಡಿದ್ದೇನೆ? ನೀವು ಸನ್ಯಾಸತ್ವವನ್ನು ಸ್ವೀಕರಿಸುವುದರಿಂದ ನ್ಯಾಯವಲ್ಲ ಅದು ಅಂತ ಹೇಳಿ ಹೊರಟು ಹೋಗುತ್ತಾಳೆ. ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗುರುಗಳ ಹತ್ತಿರ ಬಂದು ನಾನು ಸನ್ಯಾಸತ್ವವನ್ನು ಸ್ವೀಕರಿಸಲು ಸಿದ್ಧವಿದ್ದೇನೆ ಅಂತ ಹೇಳುತ್ತಾರೆ. ಗುರುಗಳಿಗೆ ಮೊದಲೇ ತಿಳಿದಿರುತ್ತೆ ಸನ್ಯಾಸಿಯಾಗಲು ವೆಂಕಟನಾಥನು ಹುಡುಕಿ ನನ್ನಲ್ಲಿ ಬರುತ್ತಾನೆ ಅಂತ. ಆಗ ಸುಧೀಂದ್ರ ತೀರ್ಥಗಳು ಗುರುಗಳ ಸಮ್ಮುಖದಲ್ಲಿ ವೆಂಕಟನಾಥನ ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಾಂಕಿತವನ್ನು ಪಡೆಯುತ್ತಾರೆ. ಇತ್ತ ಈ ಕಡೆ ತನ್ನ ಪತ್ನಿ ಸನ್ಯಾಸತ್ವವನ್ನು ಸ್ವೀಕರಿಸಿದರೆ ಎಂಬ ಸುದ್ದಿ ತನ್ನ ಹೆಂಡತಿಗೆ ತಿಳಿಯುತ್ತದೆ. ಮನನೊಂದ ಸರಸ್ವತಿಯು ಈ ದೇಹ ನನ್ನ ಪತಿ ಸೇವೆಗೋಸ್ಕರ ಇದ್ದದ್ದು, ಇನ್ನು ನನ್ನ ಪತಿಯ ಸೇವೆಯೇ ಮಾಡದ ಮೇಲೆ ನಾನು ಬದುಕಿದ್ದು ಏನೂ ಸಾರ್ಥಕ ಎಂದು ನೊಂದುಕೊಳ್ಳುತ್ತಾಳೆ. ಒಂದು ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ. ಆಗ ತಮ್ಮ ಏನೂ ತಿಳಿಯದ ಮಗು ಅನಾಥವಾಗಿ ಉಳಿಯುತ್ತದೆ. ಆ ಮಗುವಿನ ಕೈಯಲ್ಲೇನೆ ತಾಯಿಯ ಸಂಸ್ಕಾರವನ್ನು ಮಾಡುತ್ತಾರೆ. ಆಗ ಆ ಮಗು ಅಮ್ಮ ಅಮ್ಮ ಎಂದು ಕೂಗತೊಡಗುತ್ತದೆ. ಆದರೆ ಯಾರೂ ಅದನ್ನು ಕೇಳುವುದಕ್ಕೆ ಬರಲೇ ಇರಲಿಲ್ಲ. ಆಗ ಮಗು ಅಪ್ಪ ಬೇಕು ಎಂದು ಹಠ ಹಿಡುತ್ತದೆ. ಆಗ ರಾಘವೇಂದ್ರ ಸ್ವಾಮಿಗಳ ಅಣ್ಣನಾದವನು ಮಗುವಿಗೆ ಅಳಬೇಡ ಮಗುವೆ, ನಾನು ನಿನ್ನ ತಂದೆಯನ್ನು ತೋರಿಸುತ್ತೇನೆ ಎಂದು ರಾಘವೇಂದ್ರ ಸ್ವಾಮಿಗಳ ಹತ್ತಿರಕ್ಕೆ ಕರೆದು ತರುತ್ತಾನೆ. ತಂದೆಯನ್ನು ನೋಡಿದ ಮಗು ಜೋರಾಗಿ ಅಳಲು ಶುರು ಮಾಡುತ್ತದೆ. ಆಗ ರಾಘವೇಂದ್ರ ಸ್ವಾಮಿಗಳು ಮಗುವಿನ ತಲೆಯನ್ನು ಸವರುತ್ತಾ ಅಳಬೇಡ ಮಗು, ನಿನ್ನ ಮೇಲೆ ದೇವರ ಅನುಗ್ರಹ ಇದೆ, ಭಗವಂತನು ಕಾಪಾಡುತ್ತಾನೆ ಅಂತ ಹೇಳುತ್ತಾರೆ. ಒಂದು ಕಡೆ ಪತ್ನಿ ತೀರಿ ಹೋಗಿದ್ರು, ಮಗು ಅನಾಥವಾಗಿದ್ರು, ಆ ನೋವನ್ನೆಲ್ಲ ತಡೆದುಕೊಂಡು ಶಾಂತವಾಗಿರುತ್ತಾರೆ. ಸ್ವಲ್ಪ ದಿನಗಳ ನಂತರ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಅನೇಕ ಆಸೆಗಳನ್ನು ಹೊತ್ತು ಇಟ್ಟುಕೊಂಡು ಇವರನ್ನು ಮದುವೆಯಾಗಿರುತ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರಿಂದ ಆಕೆ ಪಿಶಾಚಿಯಾಗಿ ಅಲೆಯುತ್ತಿರುತ್ತಾಳೆ. ಪತ್ನಿಯ ಆತ್ಮ ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕಂತ ಹೇಳಿ ಅವರನ್ನು ಹುಡುಕಿ ಅವರ ಬಳಿ ಬರುತ್ತದೆ. ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಸ್ವಾಮಿ ಎಂದು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತಾಳೆ. ಆಗ ರಾಘವೇಂದ್ರ ಸ್ವಾಮಿಗಳು ನೀನು ಆತರ ಪಟ್ಟು ಬಿಟ್ಟೆ ಸರಸ್ವತಿ ಅನ್ನುತ್ತಾರೆ. ಆಗ ಪತ್ನಿ ಹೌದಾ, ನಾನು ಆತರ ಪಟ್ಟಿದ್ದ? ನೀವು ಹೆಂಡತಿ ಮಕ್ಕಳಿದ್ದವರು ಸನ್ಯಾಸಿ ಆಗಿದ್ದು ನ್ಯಾಯ, ಆದರೆ ನಿಮ್ಮ ಮೇಲಿನ ಪ್ರೀತಿಯಿಂದ ನಾನು ನನ್ನ ಜೀವವನ್ನು ಕಳೆದುಕೊಂಡಿದ್ದು ಪಾಪವೇ ಎಂದು ಕೇಳುತ್ತಾಳೆ. ಅದನ್ನು ಕೇಳಿದ ರಾಘವೇಂದ್ರ ಸ್ವಾಮಿಗಳು ನಾನು ಲೋಕ ಕಲ್ಯಾಣಕ್ಕಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ, ಇದು ನಿನಗೆ ಹೆಮ್ಮೆಯ ತರುವ ವಿಷಯ ಅಲ್ಲವೇ ಅಂತ ಕೇಳುತ್ತಾರೆ. ಅದಕ್ಕೆ ಪತ್ನಿ ತಲೆದೂಗುತ್ತಾಳೆ. ತಮ್ಮ ಪತ್ನಿ ಈ ರೀತಿ ಪಿಶಾಚಿಯಾಗಿ ಅಲೆಯುವುದನ್ನು ನೋಡಲಾಗದೆ ರಾಘವೇಂದ್ರ ಸ್ವಾಮಿಗಳು ತೀರ್ಥವನ್ನು ಅವಳ ಮೇಲೆ ಎಸೆದು ಅವರಿಗೆ ಮೋಕ್ಷವನ್ನು ದೊರೆಯುವ ಹಾಗೆ ಮಾಡುತ್ತಾರೆ. ಆಕೆಗೆ ಸ್ವರ್ಗ ಪ್ರಾಪ್ತಿಯಾಗುವಂತೆ ಮಾಡುತ್ತಾರೆ. ನೋಡಿದ್ರಲ್ಲ, ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ನಿಂತಾಗ ತಮ್ಮ ಪತ್ನಿಯನ್ನೇ ಕಳೆದುಕೊಳ್ಳುತ್ತಾರೆ. ಇನ್ನೊಂದು ಕಡೆ ಅವರ ಮಗುವೇ ಅನಾಥವಾಗುತ್ತದೆ. ಹೀಗೆ ಎಲ್ಲವನ್ನು ತ್ಯಾಗವನ್ನು ಮಾಡುತ್ತಾರೆ. ಈ ತ್ಯಾಗ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.